ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕರ್ಣ ಬಾ. ನಿತ್ಯ, ನೀನ್ ಬಂದಿದ್ದು ಖುಷಿ ಆಯ್ತು. ಏನಾದರೂ ತಗೊಳ್ತೀಯಾ? ಕಾಫಿ, ಜ್ಯೂಸ್? ಇಲ್ಲ ಇಲ್ಲ, ಐ ಆಮ್ ಗುಡ್. ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಪ್ಲೀಸ್ ಹೇಳು ಕರ್ಣ. ನಿತ್ಯ ಅವರು ಈ ಹಾಸ್ಪಿಟಲ್ಗೆ ಬೋರ್ಡ್ ಮೆಂಬರ್ ಆಗಿ ಜಾಯ್ನ್ ಆಗ್ತಿದ್ದಾರೆ. ಶಿ ಈಸ್ ರಿಯಲಿ ಕೇಪಬಲ್. ಅದಕ್ಕೆ ನಿರ್ಧಾರ ತಗೊಂಡಿರೋದು. ನಿಮಗೆ ಇನ್ಫಾರ್ಮ್ ಮಾಡೋಣ ಅಂತ ಬಂದೆ. ಕರ್ಣ, ಒಂದು ನಿಮಿಷ. ಆದರೆ ಕರ್ಣ, ಇದು ಹೇಗೆ ಪಾಸಿಬಲ್ ಆಗುತ್ತೆ? ನಿತ್ಯಾಗೆ ಬೋರ್ಡ್ ಮೆಂಬರ್ ಆಗೋ ಕ್ವಾಲಿಫಿಕೇಶನ್ ಏನಿದೆ? ಅಲ್ಲ, ಇದು ಮೊದಲೇ ನನ್ನ ಹತ್ರ ಡಿಸ್ಕಸ್ ಮಾಡಬೇಕಿತ್ತು ನೀನು. ಫೈಲ್ ಕೊಡಿ, ತಗೊಳ್ಳಿ. ಇವರು ಡಬಲ್ ಡಿಗ್ರಿ ಮಾಡಿದ್ದಾರೆ. ಪ್ರತಿ ವರ್ಷ ಸ್ಕಿಲ್ ಡೆವಲಪ್ ಮಾಡಬೇಕು ಅಂತ ಹೊಸ ಕೋರ್ಸ್ ಕೂಡ ಮಾಡಿದ್ದಾರೆ. ಬೋರ್ಡ್ ಮೆಂಬರ್ ಆಗೋದಕ್ಕೆ ಏನೇನು ಕ್ವಾಲಿಫಿಕೇಷನ್ ಕ್ವಾಲಿಟೀಸ್ ಬೇಕೋ ಎಲ್ಲ ಅವರಲ್ಲಿದೆ. ಸರ್ಟಿಫಿಕೇಟ್ಸ್ ಇದರಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಆದರೆ ಆಲ್ ಆಫ್ ಅ ಸಡನ್ ಈ ಡಿಸಿಷನ್ ತಗೊಳಕ್ಕೆ ಹೇಗಾಗುತ್ತೆ ಕರ್ಣ? ಆಸ್ಪತ್ರೆಗೆ ಏನೇ ನಿರ್ಧಾರ ತಗೋಬೇಕು ಅಂದ್ರೆ ಅದನ್ನು ತುಂಬ ಯೋಚನೆ ಮಾಡಿ ತಗೋತೀನಿ ಅತ್ತೆ. ನಿತ್ಯ ಈ ಪೊಸಿಷನ್ಗೆ ಬೆಸ್ಟ್ ಕ್ಯಾಂಡಿಡೇಟ್. ಹೇಗೋ ಬೋರ್ಡ್ ಮೆಂಬರ್ ಒಬ್ಬರು ರಿಟೈರ್ ಆಗ್ತಿದ್ದಾರೆ ಅಲ್ವಾ, ಆ ಪ್ಲೇಸ್ಗೆ ಇವ್ರಿಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಯಾರೂ ಸಿಗಲ್ಲ. ಇದನ್ನ ನಾವು ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ಬೋದಾಗಿತ್ತಲ್ವಾ ಕರ್ಣ? ನೀನ್ ಸಡನ್ಲಿ ಒಬ್ಬನೇ ಡಿಸಿಷನ್ ತಗೊಂಡ್ರೆ ಹೇಗೆ? ನಿತ್ಯ ಅವರೇ, ಬನ್ನಿ ಕೂತ್ಕೊಳ್ಳಿ. ನಿತ್ಯ ಅವರೇ, ನೀವೇನು ಮುಂದೆ ಆಸ್ ಮೆಂಬರ್ ಆಫ್ ಬೋರ್ಡ್ ಅಪಾಯಿಂಟ್ ಆಗಿದ್ದೀರಾ. ಈ ಹಾಸ್ಪಿಟಲ್ ಓನರ್ ಆಗಿ ಏನು ನಿರ್ಧಾರ ತಗೋಬೇಕು ಅಂತ ನನಗೆ ಗೊತ್ತಿದೆ, ತಗೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಆನ್ ಬೋರ್ಡ್. ನೋಡಿ, ಅವ್ರ ಕೆಲಸದಲ್ಲಿ ಏನೇ ಹೆಲ್ಪ್ ಕೇಳಿದ್ರು ಇಲ್ಲ ಅನ್ನೋ ಆಗಿಲ್ಲ. ಅವ್ರಿಗೆ ಸ್ಪೆಷಲ್ ವಾರ್ಡ್ ಎಲ್ಲಿದೆ, ನರ್ಸರಿ ಎಲ್ಲಿದೆ, ಕಾಲೇಜಲ್ಲಿದೆ ಎಲ್ಲ ತೋರಿಸ್ಕೊಡಿ. ಅವ್ರ ಮೇಲೆ ಬೋರ್ಡ್ ಮೆಂಬರ್ ಆಗಿರ್ತಾರೆ. ಸೊ ಅವ್ರಿಗೆ ಏನೇ ಹೇಳಿದ್ರು ಇಲ್ಲ ಅನ್ನೋ ಆಗಿಲ್ಲ, ಹೆಲ್ಪ್ ಮಾಡಬೇಕು. ಆಯ್ತು ಸರ್, ನೀವು ಹೇಳಿರೋದನ್ನ ಖಂಡಿತ ಚಾಚು ತಪ್ಪದೆ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಅಕ್ಕ, ಕಂಗ್ರ್ಯಾಚುಲೇಷನ್ಸ್ ಕಣಕ್ಕ. ನಮ್ಮ ಹಾಸ್ಪಿಟಲ್ಗೆ ನೀನು ಬೋರ್ಡ್ ಮೆಂಬರ್ ಆಗಿ ಅಪಾಯಿಂಟ್ ಆಗಿರೋದು ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಕೈ ಕೊಡು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿತ್ಯ ಬೋರ್ಡ್ ಮೆಂಬರ್ ಆಲ್ ಆಫ್ ಅ ಸಡನ್. ಈ ಕರ್ಣ ಬೇಕಾ ಬಿಟ್ಟು ಡಿಸಿಷನ್ ತಗೊಂತಿದ್ದಾನ? ಅತ್ತೆಗೆ ಈ ವಿಷಯ ಗೊತ್ತಿರಬೇಕಲ್ಲ, ಅವ್ರು ಯಾಕೆ ನಂಗೆ ಹೇಳಿಲ್ಲ? ನಮ್ಮಪ್ಪ ನನ್ನ ದ್ವೇಷ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಇಡೀ ಕುಟುಂಬ ಸಫರ್ ಮಾಡುವಾಗಾಯಿತು. ನಿಮ್ಮ ಫ್ಯಾಮಿಲಿ ನಗು ಕಳ್ಕೊಳ್ಳೋದಕ್ಕೆ ನನ್ನ ಕುಟುಂಬನೇ ಕಾರಣ. ನಿಮ್ಮ ನಗು ಹೀಗೆ ಇರಬೇಕು. ನಿಮ್ಮ ಕುಟುಂಬ ಮತ್ತೆ ಮೊದಲಿನ ಥರ ಆಗೋ ಥರ ನಾನು ನೋಡ್ಕೋತೀನಿ. ಈಗಲೇ ಸರಿ ಮಾಡ್ತೀನಿ. ಒನ್ ಸೆಕೆಂಡ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿತ್ಯ, ಇದೇ ನಿನ್ನ ಕ್ಯಾಬಿನ್. ನಿನಗೆ ಬಿಸಿ ಬಿಸಿ ಊಟ ತಿನ್ನಬೇಕು ಅಂದರೆ, ಬಿಸಿ ನೀರು ಕುಡಬೇಕು ಅಂದರೆ ಅದನ್ನೆಲ್ಲ ಕೊಡೋಕ್ಕೆ ವ್ಯವಸ್ಥೆ ಇದೆ ನೋಡಿ. ಎಲ್ಲ ರೆಡಿ ಇದೆ. ನಿಮಗೆ ಚೇರ್ ಇದೆ. ಚೇರಲ್ಲಿ ಕೂತ್ಕೊಂಡು ಸುಸ್ತಾಯಿತು ಅಂದರೆ ಸೋಫಾದಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಈ ವ್ಯವಸ್ಥೆ ಎಲ್ಲ ಕರ್ಣನೇ ಮಾಡಿದ್ದು. ಆತ್ಮಸ್ಥೈರ್ಯ ಅಂದರೆ ನೀವು. ನಾನು ಕಂಡ ಅತ್ಯಂತ ಶಕ್ತಿಶಾಲಿ ಹೆಣ್ಣಿಗೆ ಸ್ವಾಗತ.
ಕರ್ಣ ಹಿಂಗೆ ಇರಬೇಕು ಅಂತ ಹೇಳಿ ಮಾಡಿಸಿರೋದಿಲ್ಲ. ಸರಿ ಅಮ್ಮ, ನಾವಿನ್ನು ಬರ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಕ್ಕ ಬಾರೆ, ಬಾ ಕೂತ್ಕೋ. ಪರ್ಫೆಕ್ಟ್. ಅಕ್ಕ ನೀನಿವಾಗ ಬಾಸ್ ಕಣೆ, ಬಾಸ್. ಇದನ್ನೆಲ್ಲ ಪಡೆಯೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಕಣೆ. ನನಗೆ ಕುಟುಂಬಕ್ಕೆ ಸೇರಿದವಳೆ ಅಲ್ಲ. ಒಂದು ಕಡೆ ಖುಷಿ ಆಗ್ತಿದೆ ನಿಜ, ಆದರೆ ಇನ್ನೊಂದು ಕಡೆ ನನಗೆ ಅರ್ಹತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಕ್ಕ ಕರ್ಣ ಸರು ಸುಮ್ಮನೆ ಯಾರಿಗೂ ಏನೂ ಮಾಡೋದಿಲ್ಲ. ಈ ಹಾಸ್ಪಿಟಲ್ ಅವ್ರಿಗೆ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತು. ಯಾರನ್ನು ಎಷ್ಟು ಬೇಕಾದರೂ ಕೇರ್ ಮಾಡ್ತಾರೆ, ಆದರೆ ಹಾಸ್ಪಿಟಲ್ ವಿಚಾರ ಅಂತ ಬಂದರೆ ಅವ್ರು ಕಾಂಪ್ರಮೈಸೇ ಆಗಲ್ಲ ಕಣೆ ಅಕ್ಕ. ನಿನಗೆ ಇಷ್ಟೊಂದು ಇಂಪಾರ್ಟೆಂಟ್ ಪೊಸಿಷನ್ ಕೊಟ್ಟಿದ್ದಾರೆ ಅಂತ ಅಂದರೆ ಅವ್ರು ನಿನ್ನ ಕೆಪಾಸಿಟಿ ನೋಡೇ ಕೊಟ್ಟಿರೋದು. ನೋಡು, ನೀನು ಈ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತೀಯ ಅಂತ ಗೊತ್ತಿದ್ದೆ ಅವ್ರು ನಿನ್ನನ್ನು ಚೂಸ್ ಮಾಡಿರೋದು. ಆದ್ರೂ ಗೀದ್ರೂ ಏನೂ ಇಲ್ಲ, ನೀನು ಸುಮ್ಮನೆ ಕೂತ್ಕೋಬೇಕಷ್ಟೆ. ಬೋರ್ಡ್ ಮೆಂಬರ್ ಮ್ಯಾಮ್, ಇಲ್ಲಿ ನೋಡಿ, ಸ್ಮೈಲ್ ಮಾಡಿ, ಸ್ಮೈಲ್. ಸ್ಮೈಲ್ ಸಾಕು. ಹೋಗಿ ಹೋಗಿ ನಿತ್ಯ ನಿಮ್ಮಂತವ್ರನ್ನ ಪ್ರೀತಿ ಮಾಡಿದ್ರಲ್ಲ, ಅದ್ ಬೇಜಾರಾಗ್ತಿದೆ. ನೀವು ಎಷ್ಟು ಹೇಳಿದ್ರು ಸತ್ಯ ನಂಬಕ್ಕೆ ತಯಾರಿಲ್ವಲ್ಲ, ಅದ್ ಬೇಜಾರಾಗ್ತಿದೆ. ನೋಡಿ, ಪ್ರೀತಿಲಿ ಮುಖ್ಯವಾಗಿ ಬೇಕಾಗಿರೋದು ಗೌರವ, ನಂಬಿಕೆ. ನಾನು ಪ್ರೀತಿಸಿದ್ದೀನಿ ಅಂತ ಗಿಫ್ಟ್ ಕೊಟ್ರೆ ಪ್ರೀತಿ ಆಗಲ್ಲ. ಗಂಟುಗಟ್ಲೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಮಾತಾಡಿದ್ರೆ ಪ್ರೀತಿ ಆಗಲ್ಲ. ಎಂತ ಪರಿಸ್ಥಿತಿ ಬಂದು ಜೊತೆಗಿರ್ತೀನಿ ಅಂತ ಕಮಿಟ್ಮೆಂಟ್ ಇರಬೇಕು. ಏನೇ ಸಿಚುವೇಶನ್ ಬರಲಿ ಜೊತೆಗಿರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಏಯ್, ಇದೆಲ್ಲ ಪುಸ್ತಕದ ಬದನೆಕಾಯಿ ಕಣೋ. ಕೇಳಕ್ ಚೆನ್ನಾಗಿದೆ, ಮಾಡೋದಕ್ಕಲ್ಲ. ಟೈಮ್ ವೇಸ್ಟ್ ಮಾಡಬೇಡ, ಹೋಗು. ಸತ್ಯ ಹೇಳಕ್ ಪ್ರಯತ್ನ ಪಟ್ಟೆ, ನೀವು ಅದನ್ನ ನಂಬಕ್ಕೆ ತಯಾರಿಲ್ಲ. ನಿಮ್ ಮನ್ಸಿಗೆ ಸತ್ಯ ಗೊತ್ತಿದೆ, ನೀವು ಅದನ್ನ ಕೇಳಕ್ ರೆಡಿ ಇಲ್ಲ. ಅಲ್ಲಿ ನಿತ್ಯ ದಿನ ನೋವಿಂದ ನರಳ್ತಿದ್ದಾರೆ, ಅದ್ ನಿಮ್ಗೆ ಅರ್ಥ ಆಗ್ತಿಲ್ಲ, ಅಥವಾ ಅರ್ಥ ಆಗೋದು ನಿಮ್ಗೆ ಬೇಕಾಗೇ ಇಲ್ಲ. ಬೇಕಾಗಿಲ್ಲ, ನನಗೆ ಯಾವ ಸತ್ಯನೂ ಬೇಕಾಗಿಲ್ಲ. ಇನ್ ಮುಂದೆ ನೀನ್ ನನಗೆ ಮುಖ ತೋರಿಸ್ಲೇಬೇಡ, ಈ ವಿಷಯ ಮಾತಾಡೋದಕ್ಕೆ ಬರ್ಲೇಬೇಡ. ಗೆಟ್ ಔಟ್. ಇದ್ರ ಪರಿಣಾಮ ಒಂದಲ್ಲ ಒಂದಿನ ನೀವು ಪಶ್ಚಾತ್ತಾಪ ಪಟ್ಟು ಅನುಭವಿಸ್ತೀರ. ಅವ ದುಃಖ ಪಡೋದಕ್ಕೂ ನಿಮ್ಗೆ ಹೆಗಲು ಕೊಡೋದಕ್ಕೂ ಜೊತೆಲಿ ಯಾರೂ ಇರಲ್ಲ. ಅಂತ ಪರಿಸ್ಥಿತಿ ಸಿಗಾಕೋಬೇಡಿ. ನಿಮ್ ಪ್ರೀತಿಸೋರ್ನ, ನಿಮ್ಗೆ ಕಾಳಜಿ ತೋರಿಸೋರ್ನ ದಯವಿಟ್ಟು ದೂರ ಮಾಡಬೇಡಿ.